ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಮೊದಲ ಸಾರ್ವಜನಿಕ ಗಣಪನೆಂದು ಪ್ರಸಿದ್ಧಿ ಪಡೆದ ಸಿಂಧೂರ ಗಣಪ ಅಂಕೋಲಾದ ದೊಡ್ಡ ದೇವರೆಂದು ಖ್ಯಾತಿ ಪಡೆದಿರುವ ಶ್ರೀ ವೆಂಕಟರಮಣ ದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಾನೆ. ಚೌತಿ ದಿನದಂದು ಪ್ರತಿಷ್ಠಾಪನೆಗೊಳ್ಳುವ ಈ ಗಣಪ ನಿಖರವಾಗಿ ಮೂಲ ನಕ್ಷತ್ರ ದಿನದಂದೇ ವಿಸರ್ಜನೆಗೊಳ್ಳುವುದು ವಿಶೇಷ. ಕೆಂಪು ಗಣಪನ ದರ್ಶನದಿಂದ ಜನ್ಮ ಜನ್ಮಾಂತರಗಳ ಸಕಲ ಪಾಪ ಕರ್ಮಗಳು ಪರಿಹಾರವಾಗುವುದೆಂಬ ನಂಬಿಕೆ ಅಪಾರ ಭಕ್ತರಲ್ಲಿದ್ದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಈ ಗಣಪನ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದ್ದು, ಸಿಂಧೂರ ಎನ್ನುವಂತಹ ರಾಕ್ಷಸನ ಉಪಟಳದಿಂದಾಗಿ ಕಂಗೆಟ್ಟ ದೇವತೆಗಳು ರಕ್ಷಣೆಗಾಗಿ ಗಣೇಶನ ಮೊರೆ ಹೋದರಂತೆ. ದೇವತೆಗಳ ಮೊರೆ ಆಲಿಸಿದಂತಹ ಗಣಪ ದೈತ್ಯ ರಾಕ್ಷಸನಾದ ಸಿಂಧೂರನ ಸಂಹಾರಕ್ಕೆ ಮುಂದಾದ. ದೈತ್ಯ ದೇಹವುಳ್ಳ ಸಿಂಧೂರ ರಾಕ್ಷಸನ ವಧೆಗಾಗಿ ಮಹಾಕಾಯನಾಗಿ ಬಾನೆತ್ತರಕ್ಕೆ ಬೆಳೆದು ನಿಂತಹ ಗಣಪ ತನ್ನ ಎಡಗೈ ಹಸ್ತದಿಂದ ಸಿಂಧೂರ ರಾಕ್ಷಸನನ್ನ ಬಿಗಿ ಹಿಡಿದು ಬಲಗೈ ಹಸ್ತದಿಂದ ಮುದ್ದೆ ಮಾಡಿ ಅರೆದನಂತೆ. ಎಲುಬು ಮಾಂಸ ಮಜ್ಜೆಗಳಿಂದ ಅರೆದು ನೀರಾದ ರಕ್ತವನ್ನ ದೇಹಕ್ಕೆ ಒರೆಸಿಕೊಂಡನಂತೆ. ಸಿಂಧೂರ ವರ್ಣದಿಂದ ಶೋಭಿತನಾದ ಗಣೇಶ ಹಾಗಾಗಿ ಸಿಂಧೂರ ಗಣಪತಿ ಎಂದು ಖ್ಯಾತಿ ಹೊಂದಿದನು.